ಬೋರಿಂಗ್ ಆದ ಆಲೂಗಡ್ಡೆ ಪಲ್ಯನ ತಿಂದು ಬೇಜಾರಾಗಿದ್ದೀನ? ಬನ್ನಿ ಇವತ್ತು ದಾಬಾ ಸ್ಟೈಲಲ್ಲಿ ನಾನು ಡಿಫ್ರೆಂಟಾಗಿ ಆಲೂ ಸಬ್ಜಿ ಮಾಡ್ತಾಯಿದ್ದೀನಿ. ನಮಸ್ಕಾರ, ವೆಲ್ಕಮ್ ಟು ಸೂಪರ್ ಸವಿರುಚಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಈಗ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಕಡಲೆ ಹಿಟ್ಟಿಗೆ ಗ್ರೇವಿ ತಿಕ್ಕಾಗುತ್ತೆ. ಇವಾಗ ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ, ಸ್ವಲ್ಪ ಅರಿಶಿಣ ಮತ್ತು ಒಂದು ಹಾಫ್ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಮಸಾಲೆ ಎಲ್ಲ ಮೊಸರಲ್ಲಿ ಚೆನ್ನಾಗಿ 1-2 ನಿಮಿಷ ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿದು ಪೇಸ್ಟ್ ಥರ, ಗಟ್ಟಿ ಪೇಸ್ಟ್ ಥರ ಆಗುತ್ತೆ. ಈ ರೀತಿ 1-2 ನಿಮಿಷ ಕಲಸಿ ಸೈಡಿಗೆ ಎತ್ತಿ. ಇವಾಗ ಇನ್ನೊಂದು ಕಡಾಯಿ ಇಟ್ಟುಕೊಂಡು ಕಡಾಯಿಗೆ 2-3 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ. ಇವಾಗ ಇದಕ್ಕೆ 1/2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಚಟಪಟ ಅನ್ನುವಾಗ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಆದಷ್ಟು ಸಣ್ಣಗೆ ಹೆಚ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲಿ ನಾನು 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನು ನಾನು ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಇದು ಕೂಡ 1 ಟೀ ಸ್ಪೂನಷ್ಟು ಹಾಕಿ ಇದನ್ನೆಲ್ಲ 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವೇನು ಮಿಕ್ಸ್ ಮಾಡ್ಕೊಂಡಿವಿ ನೋಡಿ ಮೊಸರು, ಆ ಮಸಾಲೆನ ಇದಕ್ಕೆ ಹಾಕಬೇಕು. ಹಾಕಿ 1 ನಿಮಿಷ ಅದು ಕೂಡ ಎಣ್ಣೆ ಸಪ್ರೇಟ್ ಆಗೋವರೆಗೂ 1 ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ. ನಂತರ ಇದಕ್ಕೆ ನಾನು 1-2 ಟೊಮೊಟೊನ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು 1-2 ಟೊಮೊಟೊ ಪ್ಯೂರಿನ ಹಾಕ್ಕೊಳ್ಳಿ. ಇವಾಗ ಈ ಮಸಾಲೆ ಜೊತೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಎಣ್ಣೆ ಕೂಡ ಸೆಪ್ರೇಟ್ ಆಗುತ್ತೆ ನೋಡಿ, ಮಸಾಲೆ ಗ್ರೇವಿ ಕನ್ಸಿಸ್ಟೆನ್ಸಿ ಥಿಕ್ ಆಗುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯೋದಕ್ಕೆ ಬಿಡಿ. ಅದು ಬೇಯ್ತಾ ಇರಲಿ. ಈ ಕಡೆ ಏನು ಮಾಡಬೇಕು, ಒಂದು ಸಣ್ಣ ಪ್ಯಾನ್ ತೊಗೊಂಡು ಪ್ಯಾನಲ್ಲಿ 1 ಟೀ ಸ್ಪೂನಷ್ಟು ಬಟರ್ ಹಾಕ್ಕೊಳ್ಳಿ. ಬಟರ್ ಸ್ವಲ್ಪ ಕರಗಿದ ಮೇಲೆ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಬಟ್ರಲ್ಲಿ ಜಸ್ಟ್ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಕ್ರಂಚಿಯಾಗೇ ಇರಬೇಕು, ಹಾಗೆ ತುಂಬ ಹೊತ್ತು ಬೇಯಿಸೋದೇನು ಬೇಡ. ಇವಾಗ ಇಲ್ಲಿ ನಾನು ಮುಂಚೆನೇ 2 ಆಲೂಗಡ್ಡೆನ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ. ಈ ಆಲೂಗಡ್ಡೆ ಕೂಡ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಕ್ಯಾಪ್ಸಿಕಮ್ ಈರುಳ್ಳಿ ಜೊತೆ ಹಾಕಿ ಅದನ್ನು ಕೂಡ 1-2 ನಿಮಿಷ ಹಾಗೆ ಫ್ರೈ ಮಾಡಿ. ಆಲೂಗಡ್ಡೆ ಮುಂಚೆನೇ ಬೇಯಿಸಿರೋದ್ರಿಂದ ತುಂಬ ಹೊತ್ತೇನು ಟೈಮ್ ಹಿಡಿಯಲ್ಲ. ಜಸ್ಟ್ 2 ನಿಮಿಷ ಫ್ರೈ ಆದರೆ ಸಾಕು. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ವೆಜಿಟೇಬಲ್ಸ್ ಎಲ್ಲ ನಾವೇನು ಮಾಡಿಟ್ಕೊಂಡಿವಿ ನೋಡಿ ಗ್ರೇವಿ, ಅದು ಆ ಸೈಡ್ ಬೇಯ್ತಾ ಇದೆಯಲ್ಲ, ಅಲ್ಲಿ ಇದನ್ನು ಈ ತರಕಾರಿ ಎಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಎಣ್ಣೆ ಕೂಡ ಸಪ್ರೇಟ್ ಆಗ್ತಾಯಿದೆ, ಚೆನ್ನಾಗಿ ಗ್ರೇವಿ ಕೂಡ ಬೆಂದಿದೆ. ಇವಾಗ ನಾವು ಫ್ರೈ ಮಾಡಿಕೊಂಡು ಆಲೂಗಡ್ಡೆ, ಕ್ಯಾಪ್ಸಿಕಮ್, ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಿ ಇವಾಗ ತರಕಾರಿ ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ. ತುಂಬ ಗಟ್ಟಿ ಅನಿಸಿದರೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ಗಟ್ಟಿ ಇದ್ದರೆ ಅಷ್ಟೇ 1/2 ಕಪ್ಪಷ್ಟು ನೀರನ್ನು ಹಾಕಿ ಬೇಯಿಸಿ. ಇಲ್ಲ ಈಗ ಕರೆಕ್ಟಾಗಿದೆ. ತುಂಬ ನೀರು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ. ಈಗ ನೋಡಿ ಪಲ್ಯ ಥರ ಗಟ್ಟಿಯಾಗೇ ಇರಬೇಕು. ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಆಗಿದೆ. ಎಷ್ಟೇ 5 ನಿಮಿಷ. ಎಲ್ಲ ವೆಜಿಟೇಬಲ್ಸ್ ಆಲ್ರೆಡಿ ಬೆಂದಿರುತ್ತೆ ನೋಡಿ, ತುಂಬ ಹೊತ್ತೇನು ಬೇಯಿಸೋದು ಬೇಡ. ಕ್ಯಾಪ್ಸಿಕಮ್ ಕೂಡ ಅಷ್ಟೇ ಜಾಸ್ತಿ ಬೇಯಿಸಬಾರ್ದು. ಕ್ಯಾಪ್ಸಿಕಮ್ ಯಾವಾಗಲೂ ಸ್ವಲ್ಪ ಅದು ಕ್ರಂಚಿಯಾಗಿ ಹಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಆಲೂಗಡ್ಡೆ ಸಬ್ಜಿ ಚಪಾತಿ, ರೋಟಿ, ನಾನ್ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್. ನೀವು ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೂ ನನ್ನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ರೆಸಿಪಿಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ರೆಸಿಪಿಯಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ನಾನು ನಿಮ್ಮ ಕಮೆಂಟಿಗೆ, ನಿಮ್ಮ ಡೌಟ್ಸಿಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಈ ರೀತಿ ನಾನು ಮಾಡೋ ಮೆಥಡಲ್ಲಿ ಒಂದು ಸಲ ಆಲೂಗಡ್ಡೆ ಪಲ್ಯನ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಮನೆ ಮಂದಿ ಎಲ್ಲ ಇದು ಯಾವ ಹೋಟೆಲಿಂದ ತಂದಿರೋದಂತೂ ಕೇಳೋದಂತೂ ಗ್ಯಾರಂಟಿ. ಚಪಾತಿ ಜೊತೆ ಅಂತೂ ಸೂಪರಾಗಿರುತ್ತೆ. ರಾತ್ರಿ ಡಿನ್ನರ್ಗೆ ಅಥವಾ ಬೆಳಗ್ಗೆ ಮಕ್ಕಳ ಸ್ಕೂಲ್ ಲಂಚ್ ಬಾಕ್ಸಿಗೂ ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರೋ ಈ ಸಬ್ಜಿನ ಒಂದು ಸಲ ಟ್ರೈ ಮಾಡಿ ನೋಡಿ. ಹೀಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.